ನಮಸ್ತೆ ಸ್ನೇಹಿತರೆ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಇತ್ತೀಚೆಗೆ ನಮಗೆ ಜೀವ ಬೆದರಿಕೆ ಇದೆ ಅನ್ನುವ ಮಾತನ್ನು ಹೇಳ್ತಕ್ಕಂಥ ರಾಜಕಾರಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಮೊನ್ನೆ ತಾನೇ JDSನ ಮುಖಂಡ HD ರೇವಣ್ಣ ಅವರು ತನಗೆ ವಿರೋಧಿಗಳಿಂದ ಜೀವ ಬೆದರಿಕೆ ಇದೆ ಅಂತಕ್ಕಂಥ ಮಾತನ್ನು ಮಾಧ್ಯಮಗಳ ಮುಂದೆ ಹೇಳಿದ್ರು. ಆ ಒಂದು ಸಾಲಿಗೆ ಇದೀಗ ದಾವಣಗೆರೆ ಕ್ಷೇತ್ರವನ್ನು ಸತತ 4 ಅವಧಿಗಳಿಂದ ಪ್ರತಿನಿಧಿಸುತ್ತಿರ್ತಕ್ಕಂಥ ಕೇಂದ್ರದ ಮಾಜಿ ಸಚಿವರು ಆಗಿರುವಂತಹ GM ಸಿದ್ದೇಶ್ವರ್ ಅವರು ಇವತ್ತು ಸೇರ್ಪಡೆಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಜನವರಿ 22ರಂದು ದೇಶದ ಸರ್ವ ಹಿಂದೂ ಹೃದಯಗಳ ಒಂದು ಆರಾಧ್ಯ ದೈವವಾದ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ಕರೆ ಕೊಟ್ಟಿದ್ದಂತಹ ಸ್ಥಳೀಯ ದೇವಾಲಯಗಳ ಶುದ್ಧೀಕರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ದಾವಣಗೆರೆಯ ಸಂಸದರಾಗಿರ್ತಕ್ಕಂಥ GM ಸಿದ್ದೇಶ್ವರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟು, ನನಗೆ ಜೀವ ಬೆದರಿಕೆ ಇದೆ, ಆದರೆ ಯಾವುದೇ ವಿರೋಧಿಗಳಿಂದ ನನಗೆ ಜೀವ ಬೆದರಿಕೆ ಇಲ್ಲ, ನನ್ನ ಜೊತೆಯಲ್ಲಿರ್ತಕ್ಕಂಥ ನನ್ನ ಸ್ನೇಹ ವರ್ಗದವರಿಂದನೇ ಜೀವ ಬೆದರಿಕೆ ಇದೆ ಅಂತಕ್ಕಂಥ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ದೊಡ್ಡ ಚರ್ಚೆಗೆ ಕಾರಣ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಂದು ದಾವಣಗೆರೆಯಲ್ಲಿ ಮಾಧ್ಯಮಗಳ ಮುಂದೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ GM ಸಿದ್ದೇಶ್ವರ್ ಅವರು, ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ನನ್ನನ್ನು ದೂರ ಮಾಡಬೇಕು ಅಂತಕ್ಕಂಥ ಒಂದು ಗುಂಪು ಪ್ರಯತ್ನವನ್ನ ಮಾಡ್ತಾ ಇದೆ. ನನಗೆ ಜೀವ ಬೆದರಿಕೆ ಇರೋದು ಸತ್ಯ, ಅದಕ್ಕಾಗಿಲೇ ನಾನು ಯಾರು ಏನನ್ನು ಕೊಟ್ಟರು ನಾನು ತಿನ್ನೋದಿಲ್ಲ, ಯಾರು ಎಲ್ಲಿ ಕರೆದ್ರು ನಾನು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ GM ಸಿದ್ದೇಶ್ವರ್ ಅವರು ಏನನ್ನ ಸಾಬೀತು ಮಾಡಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗದೇ ಇರತಕ್ಕಂಥ ಒಂದು ಅಂಶವಾಗಿದೆ. ಇತ್ತೀಚೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ GM ಸಿದ್ದೇಶ್ವರ್ ಅವರು ಹೊರಗಿನ ಕ್ಷೇತ್ರದ ವ್ಯಕ್ತಿ, ಇವರಿಗೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡೋದು ಬೇಡ, ಸ್ಥಳೀಯ ದಾವಣಗೆರೆ ಜಿಲ್ಲೆಯ ಯಾವುದಾದ್ರೂ ಒಬ್ಬರಿಗೆ BJP ಟಿಕೆಟ್ ಅನ್ನ ಕೊಡ್ರಿ ಅಂತಕ್ಕಂಥ ಒತ್ತಾಯ ಏನು ಇಡೀ BJP ಕಾರ್ಯಕರ್ತರ ಸಮೂಹದಲ್ಲಿ ಈ ಬಾರಿ ಎದ್ದಿದೆ. ಇದರಿಂದ ತೀವ್ರ ಗೊಂದಲಕ್ಕೊಳಗಾಗಿರ್ತಕ್ಕಂಥ ಸಿದ್ದೇಶ್ವರ್ ಅವರು ಈ ರೀತಿಯ ಒಂದು ಆರೋಪವನ್ನ ಮಾಡಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ ಅವರ ವಿರೋಧಿಗಳಲ್ಲಿ ಹಾಗೆ ರಾಜಕೀಯ ಪಂಡಿತರಲ್ಲಿ ಇದೀಗ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಸಿದ್ದೇಶ್ವರ್ ಅವರು ತಮಗೆ ಜೀವ ಬೆದರಿಕೆ ಇದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಏನು ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಕಡಿಮೆ ಇದೆ ಅಂತಕ್ಕಂಥ ಮಾತು BJP ವಲಯದಲ್ಲಿ ಚಾಲ್ತಿಯಲ್ಲಿತ್ತು. ಈ ಒಂದು ಮಾತಿನ ಗಮನವನ್ನ ಬೇರೆಡೆ ಸೆಳೆಯೋದಕ್ಕಾಗಿ ಸಿದ್ದೇಶ್ವರ್ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಇದೀಗ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಲ್ಲಿ ಮನೆ ಮಾಡಿದೆ. ಸ್ವತಃ GM ಸಿದ್ದೇಶ್ವರ್ ಅವರೇ ಕಳೆದ ವರ್ಷ ನಾನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ, ಈ ಬಾರಿ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ, ಹೊಸೊಬ್ಬರಿಗೆ ನಮ್ಮ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಂದಿದ್ರು. ಆದರೆ ಇತ್ತೀಚೆಗೆ ತಮ್ಮ ವರಸೆಯನ್ನ ಬದಲಿಸಿಕೊಂಡಿರ್ತಕ್ಕಂಥ ಸಿದ್ದೇಶ್ವರ್ ಅವರು, ನಾನು ಕೂಡ ಈ ಬಾರಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದೀನಿ, ನನಗೆ ಪಕ್ಷ ಟಿಕೆಟ್ ಅನ್ನ ಕೊಟ್ಟರೆ ಖಂಡಿತವಾಗ್ಲೂ ಮತ್ತೊಮ್ಮೆ ನಾನು ಗೆದ್ದು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ತಮಗೆ ನಿವೃತ್ತಿಯ ಮಾತಿನಿಂದ U-ಟರ್ನ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ BJP ಅಭ್ಯರ್ಥಿ ಆಗಬೇಕು ಅಂತೇಳಿ ಅನೇಕ ಆಕಾಂಕ್ಷಿಗಳು ಇಡೀ ಜಿಲ್ಲೆಯಾದ್ಯಂತ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ, ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದಾರೆ.
ಅವರೆಲ್ಲ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೋಸ್ಕರವಾಗಿ GM ಸಿದ್ದೇಶ್ವರ್ ಅವರು ಇಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ರ ಅಂತಕ್ಕಂಥ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಉಟ್ಕೊಂಡಿರೋದು ಸಹಜ. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಚನ್ನಗಿರಿಯ ಆಗಿನ ಹಾಲಿ ಶಾಸಕರಾಗಿದ್ದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರ ಮೇಲೆ ಲೋಕಾಯುಕ್ತ ದಾಳಿ ಆಗಿ ವಿರೂಪಾಕ್ಷಪ್ಪನವರು ಏನು ಲೋಕಾಯುಕ್ತ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಇಡೀ ಚನ್ನಗಿರಿ ಕ್ಷೇತ್ರಾದ್ಯಂತ ಮಾಡಾಳ್ ವಿರೂಪಾಕ್ಷಪ್ಪನವರ ಅಭಿಮಾನಿಗಳು ನೇರವಾಗಿ ಬೊಟ್ಟು ಮಾಡಿದ್ದು GM ಸಿದ್ದೇಶ್ವರ್ ಅವರ ಮೇಲೆ. ವಿರೂಪಾಕ್ಷಪ್ಪನವರ ಮೇಲೆ ಲೋಕಾಯುಕ್ತ ದಾಳಿ ಆಗಲು ನೇರವಾಗಿ GM ಸಿದ್ದೇಶ್ವರ್ ಅವರ ಕಾರಣ ಅಂತ ಹೇಳಿಕೆಯನ್ನ ಇಂದಿಗೂ ಕೂಡ ಚನ್ನಗಿರಿಯ ಮಾಡಾಳ್ ವಿರೂಪಾಕ್ಷಪ್ಪನವರ ಅಭಿಮಾನಿಗಳು ಕೊಡ್ತಾನೆ ಬಂದಿದ್ದಾರೆ. ಈ ಮುನಿಸು ಇವತ್ತಿಗೂ ಕೂಡ ಕಡಿಮೆಯಾಗಿಲ್ಲ ಅಂತಾನೆ ಹೇಳ್ಬೋದು. GM ಸಿದ್ದೇಶ್ವರ್ ಅವರ ಇವತ್ತಿನ ಹೇಳಿಕೆ ಕೇವಲ ಗಾಳಿಯಲ್ಲಿ ಗುಂಡು ಹೊಡೆದರ ಅಂತಕ್ಕಂಥ ಒಂದು ಪ್ರಶ್ನೆ ಉಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಯಾಕೆ ಅಂದರೆ ಸಿದ್ದೇಶ್ವರ್ ಅವರು ತಮಗೆ ಯಾರಿಂದ ಒಂದು ಕೊಲೆ ಬೆದರಿಕೆ ಇದೆ, ಯಾವ ಕಾರಣಕ್ಕಾಗಿ ಕೊಲೆ ಬೆದರಿಕೆ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಬದಲಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ಮಾತನ್ನು ಆಡೋದ್ರ ಮೂಲಕ ಇದೀಗ ಏನು ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅಂತಕ್ಕಂಥ ಮಾತು ರಾಜಕೀಯ ವಲಯದಲ್ಲಿ ಚಾಲ್ತಿಯಲ್ಲಿತ್ತು. ಆ ಮಾತನ್ನ ದೂರ ಮಾಡೋದಕ್ಕೋಸ್ಕರ ಸಿದ್ದೇಶ್ವರ್ ಅವರು ಇಂಥ ಒಂದು ಹೇಳಿಕೆಯನ್ನ ಕೊಟ್ರ ಅಂತ ಅನುಮಾನ ಎಲ್ಲರಿಗೂ ಬಂದಿರತಕ್ಕಂಥದ್ದು ಸಹಜವಾಗಿದೆ. ಏನು ಈಗಾಗಲೇ ಇಡೀ ಲೋಕಸಭಾ ಕ್ಷೇತ್ರದಾದ್ಯಂತ GM ಸಿದ್ದೇಶ್ವರ್ ಅವರ ವಿರೋಧಿ ಅಲೆ ದೊಡ್ಡದಾಗಿ ಎದ್ದಿದೆ. ಈ ಅಲೆಯ ಗಮನವನ್ನ ಬೇರೆಡೆ ಸೆಳೆಯಬೇಕು ಅನ್ನೋ ಉದ್ದೇಶಕ್ಕೆ ಸಿದ್ದೇಶ್ವರ್ ಅವರು ಇಂಥ ಒಂದು ಹೇಳಿಕೆಯನ್ನ ಕೊಟ್ರ ಅಂತಕ್ಕಂಥ ಅನುಮಾನ ಎಲ್ಲರಲ್ಲೂ ಬಂದಿರತಕ್ಕಂಥದ್ದು ಸಹಜ. ದಾವಣಗೆರೆಯ ಜಿಲ್ಲಾ ಬಿಜೆಪಿಯಲ್ಲಿ ಎರಡು ಬಣಗಳಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಒಂದು ಬಣ GM ಸಿದ್ದೇಶ್ವರ್ ಅವರ ಪರವಾದಂತಹ ಬಣವಾದರೆ ಇನ್ನೊಂದು ಬಣ GM ಸಿದ್ದೇಶ್ವರ್ ಅವರ ವಿರೋಧಿ ಬಣವಾಗಿದೆ. GM ಸಿದ್ದೇಶ್ವರ್ ಅವರ ಪರವಾದಂತಹ ಬಣಕ್ಕಿಂತ ಹೆಚ್ಚು ಪ್ರಬಲವಾದ ಬಣ GM ಸಿದ್ದೇಶ್ವರ್ ಅವರ ವಿರೋಧಿ ಬಣವಾಗಿದೆ. ಈಗಾಗಲೇ ಈ ಬಣದ ಅನೇಕ ಮುಖಂಡರು ಈ ಬಾರಿ GM ಸಿದ್ದೇಶ್ವರ್ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ತಪ್ಪಿಸಲೇಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪಕ್ಷವನ್ನು ತಮ್ಮದೇ ಆದ ರೀತಿಯಲ್ಲಿ ಇಡೀ ಜಿಲ್ಲೆಯ ಕ್ಷೇತ್ರದಾದ್ಯಂತ ಈಗಾಗಲೇ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ. GM ಸಿದ್ದೇಶ್ವರ್ ಅವರ ಇಂದಿನ ಹೇಳಿಕೆಗೆ ಅವರ ವಿರೋಧಿಗಳು ಸಾಮಾಜಿಕ ಜಾಲತಾಣದ ಮೂಲಕ ಅತ್ಯಂತ ಉಗ್ರವಾದ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. GM ಸಿದ್ದೇಶ್ವರ್ ಅವರು ಕೇವಲ ಸಿಂಪತಿಗಾಗಿ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಈ ಬಾರಿ ಟಿಕೆಟ್ ತಪ್ಪುತ್ತೆ ಅಂತಕ್ಕಂಥ ಒಂದು ಮಾತಿತ್ತು, ಅದನ್ನ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೋಸ್ಕರವಾಗಿ ಸಿದ್ದೇಶ್ವರ್ ಅವರು ಈ ರೀತಿಯ ವೃಥ ಆರೋಪವನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿರೋಧವನ್ನ ಇದೀಗ ಇಡೀ ದಾವಣಗೆರೆ ಲೋಕಸಭಾ ಕ್ಷೇತ್ರದಾದ್ಯಂತ GM ಸಿದ್ದೇಶ್ವರ್ ವಿರೋಧಿಗಳು ಇದೀಗ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇವತ್ತಿನ ಈ ಬೆಳವಣಿಗೆಯನ್ನು ಗಮನಿಸಿದರೆ GM ಸಿದ್ದೇಶ್ವರ್ ಅವರು ಕೇವಲ ಗಾಳಿಯಲ್ಲಿ ಗುಂಡು ಹೊಡೆದ್ರ ಮುಂದಿನ ಲೋಕಸಭಾ ಚುನಾವಣೆಗೆ ತಮ್ಮ ಟಿಕೆಟನ್ನು ಮತ್ತೊಮ್ಮೆ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸುಳ್ಳನ್ನು ಹೇಳಿದ್ರ ಅಥವಾ ಕ್ಷೇತ್ರದ ಮತದಾರರ ಸಿಂಪತಿಯನ್ನು ಪಡೆಯೋದಕ್ಕಾಗಿ ತನಗೆ ಜೀವ ಬೆದರಿಕೆ ಇದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಹೇಳೋದ್ರ ಮೂಲಕ ಒಂದು ವಿವಾದಕ್ಕೆ ಈಡಾದ್ರ ಅಂತಕ್ಕಂಥ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇದೆ. ಕಾದ್ ನೋಡೋಣ ಸ್ನೇಹಿತರೆ, GM ಸಿದ್ದೇಶ್ವರ್ ಅವರ ಇಂದಿನ ಒಂದು ಈ ಹೇಳಿಕೆ ಯಾವ ಒಂದು ರೂಪವನ್ನು ಪಡೆದುಕೊಳ್ಳುತ್ತೆ. GM ಸಿದ್ದೇಶ್ವರ್ ಅವರಿಗೆ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಟಿಕೆಟನ್ನು ಕೊಡೋದ್ರ ಮೂಲಕ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡುತ್ತಾ ಅಥವಾ ಏನು ಇಡೀ ಜಿಲ್ಲೆಯಾದ್ಯಂತ GM ಸಿದ್ದೇಶ್ವರ್ ಅವರ ವಿರೋಧಿ ಅಲೆಯನ್ನ ಮನಗಂಡಿರ್ತಕ್ಕಂಥ ಬಿಜೆಪಿ ಹೊಸ ಅಭ್ಯರ್ಥಿಗೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೊಡುತ್ತಾ, ಇದೆಲ್ಲ ಪ್ರಶ್ನೆಗಳಿಗೆ ಇನ್ನೇನು ಇಷ್ಟರಲ್ಲೇ ಸ್ಪಷ್ಟ ಉತ್ತರ ಸಿಗೋದಿದೆ. ಕಾದ್ ನೋಡೋಣ ಸ್ನೇಹಿತರೆ. ಸತತ 7 ಲೋಕಸಭಾ ಚುನಾವಣೆಗಳಿಗೆ GM ಕುಟುಂಬಕ್ಕೆ
ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥ ಬಿಜೆಪಿ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ತನ್ನ ಅಭ್ಯರ್ಥಿಯನ್ನ ಬದಲಿಸುತ್ತಾ ಆ ಮೂಲಕ ನಿರಂತರವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಬಂದಿರತಕ್ಕಂಥ ಕುಟುಂಬ ರಾಜಕಾರಣವನ್ನ ಅಂತ್ಯಗೊಳಿಸುತ್ತಾ ಹೊಸ ಅಭ್ಯರ್ಥಿಗೆ ಮಣೆ ಹಾಕೋದ್ರ ಮೂಲಕ GM ಸಿದ್ದೇಶ್ವರ್ ಅವರ ಕುಟುಂಬದ ಒಂದು ರಾಜಕೀಯ ಹಿನ್ನೆಲೆಗೆ ಅಂತ್ಯ ಆಡುತ್ತಾ ಇದನ್ನೆಲ್ಲ ಕಾದ್ ನೋಡೋಣ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. GM ಸಿದ್ದೇಶ್ವರ್ ಅವರ ಇಂದಿನ ಈ ಹೇಳಿಕೆಯ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ? ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಯಾರು ಅಭ್ಯರ್ಥಿ ಆಗ್ಬೋದು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಶುಭ ದಿನ. ಧನ್ಯವಾದಗಳು.